ರಮೇಶ್ ಬಾಳೆ ತೋಟಕ್ಕೆ ನೀರ್ ಹಾಕ್ತಾ ಇರ್ತಾನೆ. ಪ್ರಸಾದ್ ಬಾಳೆ ತೋಟದ ಬದುವಿನ ಮೇಲೆ ಕೂತ್ಕೊಂಡು ಅನ್ನ ತಿಂತಾ ಇರ್ತಾನೆ. ಇನ್ನು ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಸೇರಿ ಬಾಳೆ ತೋಟದಲ್ಲಿ ತಿರುಗುತ್ತಾ ಚೆನ್ನಾಗಿ ಬೆಳೆದ ಬಾಳೆಕಾಯಿನ ನೋಡ್ತಾ ಸಂತೋಷ ಪಡ್ತಾ ಇರ್ತಾರೆ. ನೋಡಿದ್ಯ ಸೊಸೆ, ಬಾಳೆಕಾಯಿ ಎಷ್ಟು ಚೆನ್ನಾಗಿದೆ, ತುಂಬಾ ತಾಜಾವಾಗಿದೆ ಅತ್ತೆ. ಈ ಪ್ರಕೃತಿ ಅಂದವನ್ನು ಪಟ್ಟಣದವರು ಎಷ್ಟು ದುಡ್ಡು ಕೊಡ್ರು ನೋಡಲಾರರು. ಯಾವ್ದಕ್ಕಾದ್ರೂ ಅದೃಷ್ಟವಿರಬೇಕು. ಅವರ ಬದುಕು ಅವರದ್ದು ಸೊಸೆ, ನಮ್ಮ ಬದುಕು ಈ ಬಾಳೆ ತೋಟ ಅನ್ನೋದು ನಾವು ಮರಿಬಾರ್ದು ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ತೋಟವನ್ನು ನೋಡುತ್ತಾ ತನ್ನಲ್ಲಿ ತಾನು, ಅತ್ತೆ ಹೇಳಿದ್ದು ನಿಜನೇ, ನಮ್ಮ ಬದುಕು ಈ ಬಾಳೆ ತೋಟ ಮಾತ್ರನೇ. ಒಂದು ಬಾಳೆಕಾಯಿ ಜೊತೆ ಆದಾಯ ಸರಿಯಾಗಿ ಬರ್ತಾ ಇಲ್ಲ. ಕೇವಲ ಬಾಳೆಕಾಯಿ ಮರದೊಂದೇ ಅಲ್ಲ, ಬಾಳೆ ಎಲೆನೂ ಕೂಡ ಹೇಗಾದ್ರೂ ಉಪಯೋಗಿಸ್ಬೇಕು ಅಂದುಕೊಂಡು ಆ ತೋಟದ ದಡದಲ್ಲಿ ಕೂತ್ಕೊಂಡ ಶಾರದಾ ಪ್ರಸಾದ್ ರಮೇಶರ ಹತ್ರಕ್ಕೆ ಬರ್ತಾಳೆ. ಅತ್ತೆ, ನಾವು ಎಲ್ಲರೂ ಒಂದೇ ಕೆಲಸ ಮಾಡಿದರೆ ಟೈಮ್ ಹೆಚ್ಚಾಗಿ ಹಿಡಿಬಹುದು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗಿ ಹೋಗುತ್ತೆ. ಅದೇನೆ ಸೊಸೆ ಹಾಗಂತೀಯಾ? ನಾವೆಲ್ಲರೂ ಸೇರಿ ಮಾಡಿದ್ರೆ ಅಲ್ವಾ ಕೆಲಸ ಚೆನ್ನಾಗಿರುತ್ತೆ. ನನ್ನ ಉದ್ದೇಶ ಅದಲ್ಲ ಅತ್ತೆ, ಎಲ್ಲರೂ ಸೇರಿ ಒಂದೇ ಕೆಲಸ ಮಾಡುವುದಲ್ಲದೆ ತಲೆಗೊಂದು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿದೆ. ಸರಿ ಅನಾಮಿಕಾ, ನಿನ್ನ ಉದ್ದೇಶ ಒಳ್ಳೆದೆ. ಯಾರು ಯಾವ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳು? ಮಾವಯ್ಯ, ನೀವು ಬಾಳೆಕಾಯಿಗಳನ್ನ ಜಾಗ್ರತೆಯಾಗಿ ಕೊಯ್ದು ಬುಟ್ಟೆಲಿ ಹಾಕಿ. ಅತ್ತೆ, ಅದನ್ನ ತಗೊಂಡು ಬಂದು ದಡದ ಮೇಲೆ ಇಡಿ, ನಾನು ಬಾಳೆಕಾಯಿನ ಕೊಯ್ತೀನಿ. ಇಷ್ಟರಲ್ಲಿ ಇವರು ಹೋಗಿ ಆಟ ತಗೊಂಡ್ಬರ್ತಾರೆ. ಆ ನಂತರ ಅದನ್ನ ಆಟದಲ್ಲಿ ಹಾಕಿಕೊಂಡು ಹೋಗೋಣ. ಇದು ಚೆನ್ನಾಗಿದೆ ಅನಾಮಿಕಾ, ಆಗ ದಿನವೆಲ್ಲ ವೃತವಾಗದೇ ಇರುತ್ತೆ. ಒಂದೇ ದಿನ ಕೆಲಸವೆಲ್ಲ ಚಕಚಕ ನಡೆಯುತ್ತೆ. ಶಾರದಾ, ನಮ್ಮ ಸೊಸೆಗೆ ಒಳ್ಳೆ ಬುದ್ಧಿವಂತಿಕೆ ಇದೆ. ಕಾಯಿ ಕೊಯ್ಯುದು, ಎಲೆ ಕೊಯ್ದು ಎಲ್ಲ ಕೆಲಸ ಒಂದೇ ಸಲ ನಡೆದು ಹೋಗುತ್ತೆ. ಎಷ್ಟಾದ್ರೂ ನನ್ ಸೊಸೆ ಅಲ್ವಾ, ನನ್ನ ಬುದ್ಧಿವಂತಿಕೆನೆ ಬಂದಿದೆ ಎಂದು ಸಂತೋಷ ಪಡುತ್ತಾಳೆ ಶಾರದಾ. ಮಾವಯ್ಯ, ನೀವು ತಿನ್ನೋದು ಆಗಿ ಹೋಗಿದೆ ಅಲ್ಲ? ಆಗೋಯ್ತಮ್ಮ, ನಾನು ಹೋಗಿ ಇನ್ನು ಕೆಲಸ ಶುರು ಮಾಡ್ತೀನಿ ಎಂದು ಪ್ರಸಾದ್ ಕತ್ತಿ ಹಿಡಿದುಕೊಂಡು ತೋಟದೊಳಗೆ ಹೋಗುತ್ತಾನೆ. ಶಾರದಾ ಬುಟ್ಟಿ ಹಿಡಿದುಕೊಂಡು ಹೋಗುತ್ತಾಳೆ. ಇನ್ನು ರಮೇಶ್ ಆಟೋಗಾಗಿ ಅಲ್ಲಿಂದ ಹೊರಡುತ್ತಾನೆ. ಸಾಯಂಕಾಲವಾಗುತ್ತದೆ. ಅನಾಮಿಕಾ ಬಾಳೆ ಎಲೆಯನ್ನು ಎಲ್ಲ ಕೊಯ್ಯುತ್ತಾಳೆ. ಶಾರದಾ ಪ್ರಸಾದರು ಬಾಳೆಕಾಯಿನ ದಡದಲ್ಲಿ ಹಾಕುತ್ತಾರೆ. ಇನ್ನು ರಮೇಶ್ ಟ್ರಕ್ ತೆಗೆದುಕೊಂಡು ಬರುತ್ತಾನೆ. ಎಲ್ಲರೂ ಸೇರಿ ಬಾಳೆಕಾಯಿ ಗೊನೆಗಳನ್ನು ಟ್ರಕ್ ನಲ್ಲಿ ಹಾಕುತ್ತಾರೆ. ಅಮ್ಮ, ಅಪ್ಪ, ನೀವು ನಿಮ್ಮ ಗಾಡಿ ಮೇಲೆ ಹೋಗಿ, ನಾನು ಅನಾಮಿಕಾ ಈ ಟ್ರಕ್ ಅಲ್ಲಿ ಬರ್ತೀವಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಗಾಡಿ ಮೇಲೆ ಹೊರಡುತ್ತಾರೆ. ಅನಾಮಿಕಾ ಟ್ರಕ್ ಅಲ್ಲಿ ಕೂತ್ಕೊಳ್ತಾ ಇರುವಾಗ ಬಾಳೆ ಎಲೆ ಕಾಣಿಸುತ್ತದೆ. ಅನಾಮಿಕಂಗೆ ಒಂದೇ ಸಲಕ್ಕೆ ಆಲೋಚನೆ ಬರುತ್ತೆ. ಹುಷಾರಾಗಿ ರಮೇಶನ ಹತ್ರ, ಏನು ಅಂದ್ರೆ, ನನಗೊಂದು ಸೂಪರ್ ಆಲೋಚನೆ ಬಂತು. ಅನಾಮಿಕಾ, ನಿನಗೆ ಬಂದ ಸೂಪರ್ ಆಲೋಚನೆ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಹೊರತು ಈಗ ಮಾತ್ರ ಮನೆಗೆ ಹೋಗೋಣ ಬಾ. ನಿಜಕ್ಕೂ ಕತ್ಲೆ ಆಗ್ತಾ ಇದೆ. ಅಬ್ಬಾ, ನಾನು ಹೇಳೋದು ಕೇಳಿ. ಮನೆಗೆ ಹೋದ ಮೇಲೆ ನಾನು ಅಡುಗೆ ಕೆಲಸದಲ್ಲಿ ಮುಳುಗಿ ಹೋಗ್ತೀನಿ. ಆ ನಂತರ ನನಗೆ ಬಂದ ಆಲೋಚನೆ ಏನೋ ಮರ್ತು ಹೋಗ್ತೀನಿ. ಸರಿ ಸರಿ, ನೀನ ಸೂಪರ್ ಆಲೋಚನೆ ಏನೋ ಹೇಳು. ಬಿರಿಯಾನಿ ಹೋಟೆಲ್ ಅಲ್ಲಿ ಪ್ಲೇಟ್ಸ್ಗೆ ಬದಲು ಬಾಳೆ ಎಲೆ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ? ರಮೇಶ್ ಅಯೋಮಯದಿಂದ ನೋಡ್ತಾನೆ. ಅದು ಕೂಡ ಆರ್ಗ್ಯಾನಿಕ್ ಸರ್ವಿಂಗ್ ಅಂತ ಹೇಳಿ ಮಾಡೋಣ, ಚೆನ್ನಾಗಿರುತ್ತಲ್ವಾ? ಅನಾಮಿಕಾ, ನೀನ್ ಹೇಳಿದ್ದು ಚೆನ್ನಾಗಿದೆ, ಆದ್ರೆ ನಮ್ಮ ಹತ್ರ ಬಿರಿಯಾನಿ ಹೋಟೆಲ್ ಇಲ್ವಲ್ಲ. ಬಂದು ಕೂತ್ಕೋ ಅನಾಮಿಕಾ, ಕತ್ತಲಾಗ್ತಾ ಇದೆ, ನಾವು ಮನೆಗೆ ಹೋಗೋಣ ಬಾ. ಅನಾಮಿಕಾ ಟ್ರಕ್ ಅಲ್ಲಿ ಕೂತ್ಕೋತಾಳೆ. ಟ್ರಕ್ ಅಲ್ಲಿಂದ ಕದಲುತ್ತದೆ. ಶಾರದಾ ಪ್ರಸಾದರು ಮನೆಗೆ ಬರುತ್ತಾರೆ. ಇದೇನಿದು, ನಾವು ಬಂದು ಬಹಳ ಹೊತ್ತಾಯ್ತು, ಮಗ ಸೊಸೆ ಇನ್ನೂ ಬರ್ಲಿಲ್ಲ. ಬರ್ತಾರೆ ಬಿಡು ಶಾರದಾ, ಟ್ರಕ್ ತುಂಬಾ ಬಾಳೆಗೊನೆ ಇದೆ, ಎಲ್ಲ ಮಣ್ಣಿನ ರೋಡು, ಜಾಗ್ರತೆಯಾಗಿ ಬರ್ತಾರೆ ಬಿಡು. ನೀನ್ ಹೋಗಿ ಅಡುಗೆ ಮಾಡೋದಕ್ಕೆ ಶುರು ಮಾಡು. ಶಾರದಾ ಕಿಚನ್ ಒಳಗೆ ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಟ್ರಕ್ ನಿಂದ ಅನಾಮಿಕಾ ರಮೇಶರು ಮನೆಗೆ ಬರುತ್ತಾರೆ. ಶಾರದಾ ಮಾಡಿದ ಅನ್ನ ಸಾರು ತಿನ್ನುತ್ತಾರೆ. ಶಾರದಾ ಪ್ರಸಾದರು ಹೋಗಿ ಮಲಗುತ್ತಾರೆ. ಆದರೆ ಅನಾಮಿಕಾ ಮಲಗಲಿಲ್ಲ. ರಮೇಶ್ ನನ್ನು ಮಲಗಲಿಕ್ಕೆ ಬಿಡದೆ, ಏನು ಅಂದ್ರೆ, ನಾವೊಂದು ಚಿಕ್ಕ ಬಿರಿಯಾನಿ ಹೋಟೆಲ್ ಇಟ್ರೆ ಹೇಗಿರುತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಆಶ್ಚರ್ಯ ಹೋಗುತ್ತಾನೆ. ಏನು ಅಂದ್ರೆ, ನಾನು ಹೇಳೋದು ಕೇಳಿಸಿ ಕೂಡ ನೀವೇನು ಮಾತನಾಡದೇ ಇದ್ದೀರಾ ಯಾಕೆ? ಅಬ್ಬಾ, ಏನ್ ಮಾತಾಡೋಣ ಅಂತೀಯ ಅನಾಮಿಕಾ? ಹೋಟೆಲ್ ಇಡೋದಕ್ಕೆ ನಮ್ಮ ಹತ್ರ ದುಡ್ಡೆಲ್ಲಿದೆ? ಅದೆಲ್ಲ ನಾನು ನೋಡ್ಕೋತೀನಲ್ಲ. ಬಿರಿಯಾನಿ ಹೋಟೆಲ್ ಇಡೋದಕ್ಕೆ ನೀವು ಒಪ್ಕೋತಾ ಇದ್ದೀರಲ್ಲ. ನಮ್ಮ ಹೋಟೆಲ್ ಹೆಸರು ಬಾಳೆ ಎಲೆ ಬಿರಿಯಾನಿ. ನಮಗೆ ಬೇಕಾದ ಬಾಳೆ ಎಲೆ ನಮ್ಮ ಹತ್ರನೇ ಇದೆ. ಬಾಳೆ ಎಲೆಯಲ್ಲಿ ಬಿರಿಯಾನಿ ಹಾಕಿ ಮಾಡಿದರೆ ಅದು ಸ್ಪೆಷಲ್ ಆಗುತ್ತೆ ರೀ. ನಮ್ಮ ಬಾಳೆ ಎಲೆ ಬಿರಿಯಾನಿಗೆ ಒಳ್ಳೆ ಡಿಮ್ಯಾಂಡ್ ಕೂಡ ಬರುತ್ತೆ. ಬಾಳೆ ಎಲೆಯಲ್ಲಿ ಸರ್ವ್ ಮಾಡಿದ್ರೆ ಯಾರು ಬರ್ತಾರೆ ಅನಾಮಿಕಾ? ಈ ಮಧ್ಯ ನಗರದಲ್ಲಿ ನೋಡಿ, ಆರ್ಗ್ಯಾನಿಕ್, ನ್ಯಾಚುರಲ್ ಅಂತ ಹೆಸರಿಟ್ಟು ಪ್ರತಿಯೊಂದನ್ನು ಮಾರ್ತಾ ಇದ್ದಾರೆ. ಆದ್ರೆ ಅದು ನಿಜ ಅಲ್ವಲ್ಲ. ಆದ್ರೆ ನಾವು ಮಾಡ್ತಾ ಇರೋದು ನಿಜ ಅಲ್ವಾ? ಎಲ್ಲರಿಗೂ ಕಣ್ಣೆ ಮುಂದೆ ಕೂಡ ಕಾಣಿಸುತ್ತೆ. ನಮ್ಮದು ನಿಜವಾದ ಆರ್ಗ್ಯಾನಿಕ್ ಅಲ್ವಾ? ನೀನ್ ಹೇಳಿದ್ದು ನನಗೆ ಹಿಡಿಸಿದೆ ಅನಾಮಿಕಾ, ನಾನು ಒಪ್ಕೋತಾ ಇದ್ದೀನಿ. ಅಮ್ಮನ ಮಾತ್ರ ನೀನೇ ಒಪ್ಪಿಸ್ಬೇಕು. ಅತ್ತೆನ ನಾನು ಒಪ್ಪಿಸ್ತೀನಿ, ಇನ್ನು ನೀವು ಮಲಗಿ. ರಮೇಶ್ ಹಾಯಾಗಿ ಮಲಗುತ್ತಾನೆ. ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ
ಅನಾಮಿಕಾ ಶಾರದಂಗೆ ಬಾಳೆ ಎಲೆ ಬಿರಿಯಾನಿ ಬಗ್ಗೆ ಹೇಳುತ್ತಾಳೆ. ಶಾರದ ಕೂಡ ಕೇಳಿ ಆಶ್ಚರ್ಯ ಹೋಗುತ್ತಾಳೆ. ಸೊಸೆ, ಮತ್ತೆ ನಿಂಗೆ ಬಿರಿಯಾನಿ ಮಾಡೋದಕ್ ಬರುತ್ತಾ? ಬರುತ್ತೆ ಅತ್ತೆ, ನಾನು ನಮ್ಮ ಅಜ್ಜಿ ಹತ್ರ ಕಲ್ತಿದ್ದೀನಿ. ಇದುವರೆಗೂ ಯಾರು ಬಾಳೆ ಎಲೆ ಬಿರಿಯಾನಿ ಮಾಡಿ ಮಾರಿಲ್ಲ. ನಾವು ಮಾರಿದ್ರೆ ಚೆನ್ನಾಗಿರುತ್ತಲ್ಲ ಅತ್ತೆ. ಇದು ರಿಸ್ಕ್ ಆದ್ರೂ ಪ್ರಯತ್ನ ಮಾಡೋಣಮ್ಮ. ಅನಾಮಿಕಾ ಸಂತೋಷ ಪಡುತ್ತಾಳೆ. 1 ಗಂಟೆಯ ನಂತರ ಬಾಳೆ ಎಲೆ ಬಿರಿಯಾನಿ ಎಂದು ಚಿಕ್ಕ ಬೋರ್ಡ್ ಇಡುತ್ತಾಳೆ. ಬಾಳೆ ಎಲೆಯಲ್ಲಿ ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಬನ್ನಿ ಸ್ವಾಮಿ ಬನ್ನಿ, ಬಾಳೆ ಎಲೆ ಬಿರಿಯಾನಿ, ಆರ್ಗ್ಯಾನಿಕ್ ಫುಡ್, ಸಹಜವಾದ ರುಚಿ ಎಂದು ಮಾರುತ್ತಾ ಇರುತ್ತಾಳೆ. ಆದ್ರೆ ಯಾರೂ ಬರಲಿಲ್ಲ. ಏನ್ ಅನಾಮಿಕಾ, ಆರ್ಗ್ಯಾನಿಕ್ ಅಂತ ಬರ್ದಿದ್ಯಾ? ಸರ್ಟಿಫಿಕೇಟ್ ತಗೊಂಡಿದ್ಯಾ? ಸರ್ಟಿಫಿಕೇಟ್ ಅಗತ್ಯವಿಲ್ಲ, ನಮ್ಮ ತೋಟದಲ್ಲಿ ಬೆಳೆದಿದ್ದು, ನಮ್ಮ ಕೈಯಿಂದ ಮಾಡಿದ್ದು. ಎಲ್ಲದಕ್ಕಿಂತ ಆರ್ಗ್ಯಾನಿಕ್ ಇನ್ನೇನಿರುತ್ತೆ ಹೇಳಿ ಎಂದು ಹೇಳುತ್ತಾಳೆ. ಶಾರದಾ ಪ್ರಸಾದರು ಬಾಳೆ ಎಲೆ ಬಿರಿಯಾನಿ ತಿನ್ನೋದಕ್ಕೆ ಬರುವವರಿಗಾಗಿ ಆಸಕ್ತಿಯಿಂದ ಎದುರು ನೋಡ್ತಾ ಇರ್ತಾರೆ. ಅನಾಮಿಕಾ ಬಿರಿಯಾನಿ ವಾಸನೆಯಿಂದ ಊರೆಲ್ಲ ಪರಿಮಳಿಸುತ್ತದೆ. ಆಟೋ ಡ್ರೈವರ್ ಬರುತ್ತಾನೆ. ಅಕ್ಕ, ಬಿರಿಯಾನಿ ಎಷ್ಟು? 120 ಸ್ವಾಮಿ. ಇಷ್ಟು ಹೆಚ್ಚು ಏನಕ್ಕಕ್ಕ? ಅನಾಮಿಕಾ ನಗುತ್ತಾ ಬಾಳೆ ಎಲೆ ತೋರಿಸುತ್ತಾಳೆ. ಇದು ಪ್ಲೇಟ್ ಬಿರಿಯಾನಿ ಅಲ್ಲ ಅಣ್ಣ, ಬಾಳೆ ಎಲೆ ಬಿರಿಯಾನಿ. ಬಹಳ ಆರ್ಗ್ಯಾನಿಕ್, ಸಹಜವಾದ ರುಚಿಯಿಂದಿರುತ್ತೆ. ಆರ್ಗ್ಯಾನಿಕ್ ಸರ್ವಿಂಗ್ ಒಂದೇ ಸಲ ಟೇಸ್ಟ್ ನೋಡಿ, ಆಮೇಲೆ ನೀವು ಮಾತಾಡಿ. ಸರಿ ಅಕ್ಕ, 1 ಪ್ಲೇಟ್ ಕೊಡು. ಅನಾಮಿಕಾ ಬಾಳೆಯನ್ನು ನೀರಿನಿಂದ ಶುಭ್ರ ಮಾಡಿ ಅದರ ಮೇಲೆ ಬಿರಿಯಾನಿ ಹಾಕುತ್ತಾಳೆ. ಪಕ್ಕದಲ್ಲಿ ಈರುಳ್ಳಿ, ನಿಂಬೆಹಣ್ಣು, ರಾಯ್ತಾ ಇಡುತ್ತಾಳೆ. ಡ್ರೈವರ್ ಸ್ವಲ್ಪ ತಿಂದ ನಂತರ ಕಣ್ಣಲ್ಲಿ ಆನಂದ ಬರುತ್ತದೆ. ನಿಜ ಹೇಳ್ತಿದ್ದೀನಿ ತಾಯಿ, ನಿನ್ನ ಬಾಳೆ ಎಲೆ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಎಂದು ಹೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಆ ಡ್ರೈವರ್ ಹೊರಗೆ ಬಂದು ತನಗೆ ತಿಳಿದವರಿಗೆ ಹೊಸ ಬಿರಿಯಾನಿ ಹೋಟೆಲ್ ಇಟ್ಟಿದ್ದಾರೆ, ಬಾಳೆ ಎಲೆ ಮೇಲೆ ಕೊಡ್ತಾ ಇದ್ದಾರೆ, ಸೂಪರ್ ಆಗಿದೆ ರುಚಿ, ಹೋಗಿ ತಿನ್ನಿ ಎಂದು ಹೇಳುತ್ತಾನೆ. ಹಿಡಿಸದೇ ಇದ್ರೆ ದುಡ್ಡು ವಾಪಸ್ ಕೊಡ್ತಾರೆ ಅಂತ ಕೂಡ ಹೇಳ್ತಾನೆ. 1 ಗಂಟೆಯ ನಂತರ ಆ ಚಿಕ್ಕ ಹೋಟೆಲ್ ಮುಂದೆ ಜನಗಳು ವರಸೆಯಾಗಿ ನಿಂತಿರುತ್ತಾರೆ. ಅಕ್ಕ, ನನ್ಗೊಂದು ಪ್ಲೇಟ್ ಬಿರಿಯಾನಿ ಕೊಡು. ಅಣ್ಣಯ್ಯ, ಈ ಹೋಟೆಲ್ ಪ್ಲೇಟ್ ಬಿರಿಯಾನಿ ಹೋಟೆಲ್ ಅಲ್ಲ, ಬಾಳೆ ಎಲೆ ಬಿರಿಯಾನಿ ಮಾತ್ರವೇ ಇರುತ್ತೆ. 1 ಬಾಳೆ ಎಲೆ ಬಿರಿಯಾನಿ ಕೊಡ್ತೀನಿ, ಹೊಟ್ಟೆ ತುಂಬಾ ತಿನ್ನು, ಮನೆಗೆ ಕೂಡ ತಗೊಂಡು ಹೋಗ್ಬೋದು. ಬಾಳೆ ಎಲೆ ಬಿರಿಯಾನಿ ಆರೋಗ್ಯಕ್ಕೆ ಕೂಡ. ಅಕ್ಕ, ನಾನು ತಿಂತೀನಿ, ನನಗೆ ಹಿಡಿಸಿದ್ರೆ ಮನೆಗೆ ತಗೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಅಣ್ಣ, ನಿನಗೆ ಹಿಡಿಸಿದ್ರೆ ಮನೆಗೆ ತಗೊಂಡು ಹೋಗು, ಇಲ್ಲ ಅಂದ್ರೆ ಇಲ್ಲ. ನಿನಗೆ ಮತ್ತೊಂದು ಆಫರ್ ಕೂಡ ಕೊಡ್ತಾ ಇದ್ದೀನಿ. ನಿನಗೆ ಹಿಡಿಸದೇ ಇದ್ರೆ ನೀನು ತಿಂದ ಈ ಬಾಳೆ ಎಲೆ ಬಿರಿಯಾನಿಗೆ ದುಡ್ಡು ಕೊಡ್ಬೇಡ. ಹಾಗೆ ಅಕ್ಕ ಎಂದು ಅವನು ಒಪ್ಪಿಕೊಳ್ಳುತ್ತಾನೆ. ಅನಾಮಿಕಾ ಬಾಳೆ ಎಲೆಯಲ್ಲಿ ಬಿರಿಯಾನಿ ಹಾಕಿ ಕೊಡುತ್ತಾಳೆ. ಸುಂದರ್ ಅಲ್ಲಿರುವ ಸ್ಟೂಲ್ ಮೇಲೆ ಕೂತ್ಕೊಂಡು ತಿಂತಾ ಇರ್ತಾನೆ. ಅನಾಮಿಕಾ ಬೇರೆಯವರಿಗೆ ಬಾಳೆ ಎಲೆ ಬಿರಿಯಾನಿ ಕೊಡ್ತಾ ಇರ್ತಾಳೆ. ಶಾರದಾ ದುಡ್ಡನ್ನು ತಗೋತಾ ಇರ್ತಾಳೆ. ಸುಂದರ್ ಬಿರಿಯಾನಿ ತಿನ್ನೋದು ಪೂರ್ತಿಯಾಗುತ್ತೆ. ಸಂತೋಷದಿಂದ ಅನಾಮಿಕಳ ಹತ್ರ ಬರ್ತಾನೆ. ನಿಜ ಹೇಳ್ತಾ ಇದ್ದೀನಿ ಅಕ್ಕ, ಈ ಮಧ್ಯಕಾಲದಲ್ಲಿ ನಾನು ಇಷ್ಟು ರುಚಿಕರವಾದ ಬಾಳೆ ಎಲೆ ಬಿರಿಯಾನಿ ತಿಂದಿಲ್ಲ. ತುಂಬಾ ಚೆನ್ನಾಗಿದೆ. ನನಗೆ 2 ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಕೂಡ ಸೇರಿ 3 ಬಾಳೆ ಎಲೆ ಬಿರಿಯಾನಿ ಕೊಡಕ್ಕ ಎಂದು ಹೇಳಿ ದುಡ್ಡು ಕೊಡುತ್ತಾನೆ. ಅನಾಮಿಕಾ ಆನಂದದಿಂದ 3 ಬಾಳೆ ಎಲೆ ಬಿರಿಯಾನಿಯನ್ನು ಕಟ್ಟಿಕೊಡುತ್ತಾಳೆ. ಸುಂದರ್ ಸಂತೋಷದಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಶುರು ಮಾಡಿದ ಬಾಳೆ ಎಲೆ ಬಿರಿಯಾನಿಗೆ ಸ್ವಲ್ಪ ದಿನದಲ್ಲಿಯೇ ಒಳ್ಳೆ ಹೆಸರು, ಡಿಮ್ಯಾಂಡು ಬರುತ್ತೆ. ಶಾರದಾ ಆಶ್ಚರ್ಯ ಹೋಗಿ ಅನಾಮಿಕಳನ್ನು ನೋಡ್ತಾಳೆ. ಸೊಸೆ, ನಿಜವಾಗಿ ನಿನ್ನ ಬುದ್ಧಿ ಬಂಗಾರಮ್ಮ. ನಮ್ಮ ಬಾಳೆ ತೋಟದ ಎಲೆಗಳೇ ನಮಗೆ ಹೊಸ ಆದಾಯವನ್ನು ಕೊಡ್ತು. ರಮೇಶ್ ಕೂಡ ಸಂತೋಷ ಪಡುತ್ತಾನೆ. ಹೌದು ಅನಾಮಿಕಾ, ನೀನೇ ಇಲ್ದಿದ್ರೆ ನಾವಿನ್ನು ಬಾಳೆಕಾಯಿನ ಮಾರ್ಕೊಂಡು ಇರ್ತಾ ಇದ್ವಿ ಏನೋ. ಆದರೆ ಪ್ರಸಾದ್ ಮಾತ್ರ ಬಹಳ ಗರ್ವದಿಂದ ನಮ್ಮ ಸೊಸೆ ಬಾಳೆ ಎಲೆಯನ್ನು ಕೂಡ ಬಿಸ್ನೆಸ್ ಆಗಿ ಮಾಡಿದ್ಲು. ಇದು ಮೊದಲೇ ಅತ್ತೆ, ಇನ್ನು ನಾವು ಮುಂದಕ್ಕೆ ಹೋಗ್ಬೇಕು. ನಮ್ಮ ಬಾಳೆ ತೋಟದಿಂದಲೇ ನಮ್ಮ ಜೀವನ ಬದಲಾಗಬೇಕು ಎಂದು ಹೇಳಿ ಅನಾಮಿಕಾ ಬಾಳೆ ಎಲೆ ಬಿರಿಯಾನಿ ಜೊತೆ ತನ್ನ ಕುಟುಂಬವನ್ನು ಸಂತೋಷದಿಂದ ನೋಡಿಕೊಳ್ಳುತ್ತಾ ಜೀವನ ಶುರು ಮಾಡುತ್ತಾಳೆ. ನಮ್ಮ ಹತ್ತಿರ ಯಾವುದು ಇಲ್ಲ ಅಂತ ಅಂದುಕೊಳ್ಳದೆ ನಮ್ಮ ಹತ್ತಿರ ಇರುವುದರಲ್ಲಿಯೇ ಹೀಗೆ ಅನಾಮಿಕಳ ಹಾಗೆ ಕ್ರಿಯೇಟಿವ್ ಆಗಿ ಆಲೋಚಿಸಿದರೆ ಆ ವ್ಯಾಪಾರ ಖಚಿತವಾಗಿ ಜನರಿಗೆ ಹಿಡಿಸುತ್ತದೆ. ಅಷ್ಟೇ ಅಲ್ಲ, ಕೇವಲ ವ್ಯಾಪಾರವಾಗಿಯೇ ಅಲ್ಲದೆ ಲಾಭಗಳು ಇಲ್ಲದೆ ಹೀಗೆ ಅನಾಮಿಕಾ ಬಹಳ ನೀತಿ ಪ್ರಾಮಾಣಿಕತೆಯಿಂದ ಮಾಡಿದ ವ್ಯಾಪಾರ ಅವರಿಗೆ ಎಷ್ಟೋ ಆನಂದವನ್ನು ಮಾತ್ರವಲ್ಲದೆ ಊರಿನಲ್ಲಿ ಒಳ್ಳೆ ಹೆಸರನ್ನು ಕೂಡ ತಂದು ಕೊಟ್ಟಿದೆ. ನಿಮ್ಮ ಹತ್ತಿರ ಕೂಡ ಹೀಗೆ ಕ್ರಿಯೇಟಿವ್ ಬಿಸ್ನೆಸ್ ಐಡಿಯಾ ಏನಾದರೂ ಇದ್ರೆ ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಮನೆಯಲ್ಲಿ ಅನಾಮಿಕಾ, ಭಾವನಾ, ರಮೇಶ್, ವಿನೋದ್, ಪ್ರಸಾದರು ಕೂತ್ಕೊಂಡು ಅನ್ನ ತಿಂತಾ ಇರ್ತಾರೆ. ಶಾರದಾ ತಿನ್ನದೆ ಅವರಿಗೆ ಬಡಿಸ್ತಾ ಇರ್ತಾಳೆ. ಅತ್ತೆ, ಅಟ್ಟದ ಮೇಲಿಟ್ಟ ಹೊಸ ಮಾವಿನಕಾಯಿ ಉಪ್ಪಿನಕಾಯಿ ತೆಗಿಬೋದಲ್ಲ? ಬಿಸಿ ಬಿಸಿ ಅನ್ನದಲ್ಲಿ ಉಪ್ಪಿನಕಾಯಿ ಕಲ್ಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಶಾರದಾ ಏನೋ ಮಾತನಾಡದೆ ಕೋಪದಿಂದ ನೋಡುತ್ತಾಳೆ. ಹೌದು ಅತ್ತೆ, ಅಕ್ಕ ಹೇಳಿದ ಹಾಗೆ ಬಿಸಿ ಬಿಸಿ ಅನ್ನದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡ್ರೆ ತುಂಬಾ ಮಜವಾಗಿರುತ್ತಲ್ವಾ? ನನಗೆ ಕೋಪ ತರಿಸದೆ
ಮಾಡಿದ್ದು ತಿನ್ನಿ. ಆ ಉಪ್ಪಿನಕಾಯಿ ನಮ್ಗಾಗಿ ಅಲ್ಲ, ತಂಗಿಗಾಗಿ ಅಂತ ನಮ್ಗೆ ಗೊತ್ತಮ್ಮ. ಆದ್ರೂ ತಿನ್ನೋದಕ್ಕೆ ಸ್ವಲ್ಪ ತಕೊಂಡ್ರೆ ತಂಗಿ ಏನಾದ್ರು ಅಂತಾಳ, ಇಲ್ಲಾಂದ್ರೆ ಭಾವ ಏನಾದ್ರು ಅಂತಾರ? ಹೇಳಮ್ಮ, ನೀನೇನಕ್ಕೆ ಭಯಪಟ್ಟು ನಮ್ಗೆ ಉಪ್ಪಿನಕಾಯಿ ಹಾಕ್ತಾ ಇಲ್ವೋ ಅರ್ಥವಾಗ್ತಿಲ್ಲ. ಇದ್ರಲ್ಲಿ ಅರ್ಥವಾಗೋದಕ್ಕೆ ಏನಿದೆಯೋ ದೊಡ್ಡ ಮಗನೇ? ನಿನ್ನ ಭಾವನೆ ಸ್ವಯಂ ಆಗಿ ಹತ್ರ ನಿಂತು ಕಾಯಿ ತಗೊಂಡು ಚೂರಾಗಿ ಕಟ್ಸಿದ್ದಾನೆ, ಎಲ್ಲ ಚೂರುಗಳನ್ನ ಕೌಂಟ್ ಕೂಡ ಮಾಡಿದ್ದಾನೆ. ನಾಳೆ ಉಪ್ಪಿನಕಾಯಿ ಹಾಕಿದಾಗ ಒಂದು ಚೂರು ಕೂಡ ಕಡಿಮೆ ಆಗ್ಬಾರ್ದು ಅಂತ ಹೇಳಿದಾನೆ. ಈಗ ಒಂದು ಚೂರು ಕಡಿಮೆ ಆದ್ರೂ ಕೋಪದಿಂದ ತಂಗಿನ ಹೊಡಿತಾನೆ, ಬೈತಾನೆ ಕೂಡ. ನಮ್ಗೆ ಹೊಸ ಮಾವಿನಕಾಯಿ ಉಪ್ಪಿನಕಾಯಿ ಬೇಡಮ್ಮ, ಸಾರ್ ಜೊತೆಗೆ ತಿಂತೀವಿ ಎಂದು ಅವರ ಅನ್ನ ತಿನ್ನುತ್ತಾ ಇರುತ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಮನೆಯಲ್ಲಿ ಯಾರೂ ಇಲ್ಲ, ಅನಾಮಿಕ ಭಾವನ ಮಾತ್ರವೇ ಇರ್ತಾರೆ. ಅಕ್ಕ, ಮನೆಯೆಲ್ಲ ತಿರುಗಿ ನೋಡದೆ, ಅತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ತಿಳಿದ ಹಾಗೆ ಮಾವೇನ ಜೊತೆ ಸೇರಿ ಹೊಲದ ಹತ್ರಕ್ಕೆ ಹೋದಾಗಿದೆ. ಇನ್ನು ನಾವು ತಡ ಮಾಡದೆ ಅತ್ತೆ ಅಟ್ಟದ ಮೇಲಿಟ್ಟ ಹೊಸ ಮಾವಿನಕಾಯಿ ಉಪ್ಪಿನಕಾಯಿನ ತೆಗಿಯೋಣವಾ? ತಂಗಿ ಬೂತ ಕನ್ನಡಿ ಹಿಡಿದು ನೋಡಿದ್ಯಲ್ಲ? ನೋಡ್ದೆ ಅಕ್ಕ, ಅತ್ತೆ ಅಂತೂ ಎಲ್ಲೂ ಇಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ದಿದ್ರೆ ನೀನು ಕೂಡ ಒಂದ್ಸಲ ಮನೆಯೆಲ್ಲ ತಿರುಗಿ ನೋಡು. ಅತ್ತೆ ಇಲ್ಲ ಅಂತ ನಿನಗೆ ನಂಬಿಕೆ ಬಂದ ಮೇಲೆ ಅಟ್ಟದ ಮೇಲಿರುವ ಹೊಸ ಉಪ್ಪಿನಕಾಯಿ ತೆಗೆದು ತಿನ್ನೋಣ. ಅತ್ತೆ ಇರುವ ಅನುಮಾನ ಸ್ವಲ್ಪವಾದ್ರೂ ಬಂದ್ರು ಮಾವಿನಕಾಯಿ ಪ್ರೋಗ್ರಾಮ್ನ ಮತ್ತೊಂದು ದಿನ ಇಡೋಣ. ಇಲ್ಲ ಕಣೆ ತಂಗಿ, ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ನಮಗೆ ತಾಗದ ಹಾಗೆ ಅತ್ತೆ ಅಟ್ಟದ ಮೇಲಿಟ್ಟಿರುವ ಹೊಸ ಮಾವಿನಕಾಯಿ ಉಪ್ಪಿನಕಾಯಿ ತೆಗಿಯೋಣ. ಆದ್ರೆ ಹೇಗೆ ತೆಗಿಬೇಕು? ಹೌದು ಅಕ್ಕ, ಅತ್ತೆ ಯಾವಾಗ ಹೊರಗೆ ಹೋಗ್ತಾಳೋ, ಯಾವಾಗ ಅಟ್ಟದ ಮೇಲಿರುವ ಉಪ್ಪಿನಕಾಯಿ ತಿನ್ನೋಣ ಅಂತ ಆಲೋಚನೆ ಮಾಡದೆ ಹೊರತು ನಿಜಕ್ಕೂ ಹೇಗೆ ತೆಗಿಬೇಕೋ ಆಲೋಚನೆ ಮಾಡದೆ ಹೋದೆ. ಮತ್ತೆ ಈಗ ಹೇಗೆ ಅಕ್ಕ? ನಾನು ಭಾಗ್ಯ ಚಿಕ್ಕಮ್ಮನ ಮನೆಯವ್ರಿಗೆ ಹೋಗಿ ಬರ್ತೀನಿ ತಂಗಿ. ಚಿಕ್ಕಮ್ಮನ ಹತ್ರ ಏಣಿದೆ, ನಾನು ಅದನ್ನ ತಗೊಂಡ್ಬರ್ತೀನಿ. ಏಣಿ ಹಾಕ್ತೀನಿ, ನಾನು ಗಟ್ಟಿಯಾಗಿ ಹಿಡ್ಕೋತೀನಿ. ನೀನು ಆ ಏಣಿ ಹಾಕಿ ಉಪ್ಪಿನಕಾಯಿ ತೆಗಿಯುವಂತೆ, ಸರಿನಾ? ಹಾಗೆ ಅಕ್ಕ. ಭಾಗ್ಯ ಚಿಕ್ಕಮ್ಮನ ಹತ್ರ ಮಾತನಾಡದೆ ಏಣಿ ತಗೊಂಡು ಬೇಗ ಬಂದ್ಬಿಡು. ಬೇಕು ಅಂದ್ರೆ ನಮ್ಮ ಕೆಲಸವಾದ ಮೇಲೆ ಏಣಿಗೆ ತಿರುಗಿ ಕೊಡೋಕ್ ಹೋಗ್ತೀಯಲ್ಲ, ಆಗ ಮಾತಾಡಬಹುದು. ಯಾಕೆ ಅಂತ ಚಿಕ್ಕಮ್ಮ ಕೇಳಿದ್ರೆ ಏನ್ ಹೇಳ್ತೀಯಕ್ಕ? ಮಾವಿನ ಮರದಲ್ಲಿ ಬೆಳೆದ ಮಾವಿನ ಹಣ್ಣನ್ನು ಕೊಯ್ಕೋತೀನಿ ಅಂತ ಹೇಳ್ತೀನಿ ಬಿಡು. ನೀನು ಸೂಪರ್ ಅಕ್ಕ. ಹೀಗೆ ಹೋಗಿ ಹಾಗೆ ಏಣಿ ಜೊತೆ ಬಾ ತಿರುಗಿ ಎಂದು ಭಾವನ ಹೇಳುತ್ತಲೇ ಕ್ಷಣ ಕೂಡ ತಡ ಮಾಡದೆ ಅನಾಮಿಕ ಮನೆಯಿಂದ ಹೊರಡುತ್ತಾಳೆ. ಶಾರದಾ ಭಾಗ್ಯಳ ಮನೆಯ ಜಗಲಿ ಮೇಲೆ ಬಂದು ಕೂತಿರ್ತಾಳೆ. ಭಾಗ್ಯ ಮನೆಯೊಳಗಿಂದ ಟೀ ತಗೊಂಡ್ಬಂದು ಕೊಡ್ತಾಳೆ. ಶಾರದಾ ಟೀ ಕುಡಿತಾ ಇರ್ತಾಳೆ. ಏನತ್ಗೆ ಬಾ ಅಂತ ಎಷ್ಟು ಕರೆದ್ರು ನೀನು ಬರಲ್ಲ? ಇದನ್ನ ಹೇಳ್ದ ಹಾಗೆ ಬಂದೆ. ಯಾಕಾಗಿ ಬಂದೆ ಅಂತ ಅಂದ್ಕೊಂಡೆ ಭಾಗ್ಯ? ನನಗೆ ಹೇಗೆ ಗೊತ್ತಾಗುತ್ತೆ ಅತ್ಗೆ? ಒಂದು ವಾರದ ಹಿಂದೆನೆ ಮನೆಯಲ್ಲಿ ಹೊಸ ಉಪ್ಪಿನಕಾಯಿ ಹಾಕಿದ್ದೀನಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಭಾಗ್ಯ ಮಧ್ಯದಲ್ಲಿ ಸೇರ್ಕೊಂಡು, ಅರ್ಥವಾಯ್ತು ಅತ್ಗೆ, ನಿನ್ನ ಇಬ್ಬರು ಸೊಸೆಯರು ಆ ಹೊಸ ಉಪ್ಪಿನಕಾಯಿ ತೆಗೆದ ಹಾಗೆ ನಾನು ನಿಮ್ ಮನೆಗೆ ಹೋಗಿ ಕಾವಲು ಕಾಯ್ಬೇಕು ಅಷ್ಟೇ ಅಲ್ವಾ ಎಂದು ಭಾಗ್ಯ ಹೇಳುತ್ತಾಳೆ. ಅಲ್ಲ ಭಾಗ್ಯ, ಸೊಸೆಯರ ಕೈಗೆ ಸಿಗದ ಹಾಗೆ ಉಪ್ಪಿನಕಾಯನ್ನ ಅಟ್ಟದ ಮೇಲೆ ಇಟ್ಟಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದೆ ಅತ್ತಿಗೆ. ಮೊದಲೇ ಅನಾಮಿಕ ಭಾವನರಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಎಷ್ಟೋ ಸಲ ಚಿಕ್ಕಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಇದೆಯಾ ಅಂತ ಕೇಳಿದ್ರು, ನಾನು ಇಲ್ಲ ಅಂತ ಹಾಕಿಲ್ಲ ಅಂತ ಹೇಳಿದೆ. ಅದಕ್ಕೆ ಭಾಗ್ಯ, ನಾನು ಹಾಕಿದ ಹೊಸ ಉಪ್ಪಿನಕಾಯಿನ ಸೊಸೆಯರಿಗೆ ಸಿಕ್ಕಕ್ಕೆ ಕೊಟ್ಟಿಲ್ಲ, ಅಟ್ಟ ಏರ್ಪಾಟು ಮಾಡಿ ಅದ್ರೊಳಗಿಟ್ಟಿದ್ದೀನಿ. ಅದಕ್ಕೆ ಈಗ ನನಗೆ ವಿಷಯ ಪೂರ್ತಿಯಾಗಿ ಅರ್ಥವಾಯ್ತಲ್ಲ. ಈಗಲೇ ನಾನು ಮನೆಯಲ್ಲಿಲ್ಲ ಅಂತ ಸೊಸೆಯರಿಗೆ ಅರ್ಥವಾಗಿ ಹೋಗಿರ್ತದೆ. ಅವರು ಖಚಿತವಾಗಿ ಏಣಿಗಾಗಿ ನಿನ್ನ ಹತ್ರ ಬರ್ತಾರೆ. ಆಗ ನೀನು ನನ್ನೊಳಗಿರುವ ಮಹಾನಟಿನ ಹೊರಗೆ ತೆಗಿತೀನಿ ಅದಕ್ಕೆ. ಇಲ್ಲ ಅಂದ್ರೆ ನನ್ನಲ್ಲಿರುವ ಗಯ್ಯಾಳಿನ ನಾನು ಹೊರಗೆ ತೆಗಿಬೇಕಾಗಿ ಬರುತ್ತೆ. ಜಾಗ್ರತೆ. ನನ್ನೊಳಗಿರುವ ಗಯ್ಯಾಳಿತನ ಹೊರಗೆ ಬಂದ್ರೆ ಏನಾಗುತ್ತೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲ ಅಂತ ಮಾತಾಡ್ಬೇಡ ಶಾರದಾದ್ಗೆ, ನನಗೆ ಭಯವಾಗುತ್ತೆ. ನಾನು ನಿನ್ನ ಸೊಸೆಯರಿಗೆ ಎಂತ ಅಸಹ್ಯನೂ ಮಾಡಲ್ಲ ಎಂದು ಭಾಗ್ಯ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಹೊಲದ ದಡದ ಮೇಲಿರುವ ಮರದ ಕೆಳಗೆ ಅಣ್ಣ ತಮ್ಮಂದಿರು ರಮೇಶ್ ವಿನೋದ್ ಕೂತಿರ್ತಾರೆ. ಏನ್ ಮಾಡೋಣ ಅಣ್ಣಯ್ಯ, ಈಗ ನಾವು ಮತ್ತೆ ಹೊಲ ಮಾಡ್ಬೇಕು ಅಂದ್ರೆ ಬಂಡವಾಳ ಬೇಕಲ್ಲ, ಎಲ್ಲಿಂದ ತರೋಣ? ಯಾರನ್ನ ಕೇಳೋಣ? ನಾನು ಅದ್ರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ ತಮ್ಮ. ಅಣ್ಣಯ್ಯ, ನೀನು ಕೋಪ ಮಾಡಲ್ಲ ಅಂದ್ರೆ ನಾನೊಂದು ಮಾತು ಹೇಳ್ತೀನಿ. ಹೇಳ್ತಮ್ಮ, ನಾನು ಯಾವ ಕೋಪನೂ ಮಾಡ್ಕೊಳ್ಳಲ್ಲ. ಭಾವನವರಿಗೆ ಫೋನ್ ಮಾಡಿ ಬಂಡವಾಳಕ್ಕೆ ಬೇಕಾದ ದುಡ್ಡನ್ನು ಕೇಳೋಣ ಅಣ್ಣಯ್ಯ. ನೋಡು ತಮ್ಮ, ನಿನ್ನ ಆಲೋಚನೆ ಒಳ್ಳೇದೇ, ಆದ್ರೆ ಭಾವನವ್ರು ಮಾಡೋದು ಬಡ್ಡಿ ವ್ಯಾಪಾರ ಅಲ್ವಾ? ಹೊರಗಿನವ್ರಿಗೆ ಕೊಟ್ಟ ಹಾಗೇನೆ ನಮಗೂ ಕೊಡ್ತೀನಿ ಅಂತಾರೆ. ಹಾಗಲ್ಲ ಭಾವ ಅಂದ್ರೆ, ನಾವು ಭಾವ ಮೈದನನ ಸಂಬಂಧ ಮನೆಯವರೆಗೆ ಇರಬೇಕು, ಮರ್ಯಾದೆವರೆಗೆ ಹೊರತು ದುಡ್ಡಿನವರೆಗೂ ವ್ಯಾಪಾರದವರೆಗೂ ಬರಬಾರ್ದು ಅಂತ ಹೇಳ್ತಾರೆ ತಮ್ಮ. ಭಾವನ ಜೊತೆ ನೀನು ಇದಕ್ಕೂ ಮೊದಲು ಮಾತಾಡಿದ್ಯಾ ಅಣ್ಣಯ್ಯ? ಇಲ್ಲ ತಮ್ಮ, ಕೆಲವು ಸಂದರ್ಭದಲ್ಲಿ ಭಾವ ಮಾತಾಡ್ತಾ ಇದ್ರೆ ಕೇಳಿದ್ದೀನಿ ಬಿಡು. ಅಂದ್ರೆ ನಾವು ಮತ್ತೆಲ್ಲಾದ್ರೂ ಪ್ರಯತ್ನ ಮಾಡೋದು ಒಳ್ಳೇದು ಅಣ್ಣಯ್ಯ. ಈಗ ನಾನು ಆಲೋಚಿಸ್ತಾ ಇರೋದು ಮತ್ತೆ ಎಲ್ಲಿ ಅನ್ನೋದ್ರ ಬಗ್ಗೆನೇ ತಮ್ಮ.
ಹಾಗೆ ಅಣ್ಣ ತಮ್ಮಂದಿರು ಬಂಡವಾಳದ ದುಡ್ಡಿನ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಇನ್ನು ಇಲ್ಲಿ ಅನಾಮಿಕಾ ಏಣಿಗಾಗಿ ಭಾಗ್ಯ ಚಿಕ್ಕಮ್ಮನ ಮನೆಗೆ ಬರ್ತಾಳೆ. ಇನ್ನು ಅಡಿಗೆ ಏನು ಮಾಡಿಲ್ಲ ಅನಾಮಿಕಾ. ಚಿಕ್ಕಮ್ಮ, ನಾನು ಅಡಿಗೆಗಾಗಿ ಬರ್ಲಿಲ್ಲ, ಏಣಿಗಾಗಿ ಬಂದೆ. ಏಣಿನಾ? ಈಗ ಏನಕ್ಕೆ ಅನಾಮಿಕಾ? ಅತ್ತೆ ಹೊಲದ ಹತ್ರಕ್ಕೆ ಹೋಗ್ತಾ ನಿಮ್ಮ ಹತ್ರ ಏಣಿ ತಗೊಂಡು ಹೋಗಿ ಮನೆಯೆಲ್ಲ ಧೂಳ್ ಹೊಡಿ ಅಂದ್ರು ಚಿಕ್ಕಮ್ಮ. ಅಯ್ಯೋ ಅನಾಮಿಕಾ, ಏಣಿ ನನ್ನ ಹತ್ರ ಇಲ್ಲ, ನಿನ್ನ ಚಿಕ್ಕಪ್ಪ ಯಾರಿಗೂ ಕೊಟ್ಟಿದ್ದಾರೆ ಎಂದು ಭಾಗ್ಯ ಹೇಳುತ್ತಾ ಇದ್ದರೆ ಭಾಗ್ಯ ಸುಳ್ಳು ಹೇಳ್ತಾ ಇದ್ದಾಳೆ ಎಂದು ಅನಾಮಿಕಂಗೆ ಅರ್ಥವಾಗುತ್ತೆ. ಆಗ ಬುದ್ಧಿವಂತಿಕೆಯಿಂದ, ಅಯ್ಯೋ ಚಿಕ್ಕಮ್ಮ, ಚಿಕ್ಕಪ್ಪ ಈಗಲೇ ದಾರಿಲಿ ಸಿಕ್ಕಿದ್ರು, ಏಣಿ ಬಗ್ಗೆ ಕೇಳಿದ್ರೆ ಹಿತ್ತಲಿನಲ್ಲಿದೆ ಅಮ್ಮ, ತಗೊಂಡು ಹೋಗು ಅಂತ ಹೇಳಿದ್ರು. ನೀನೇನು ಚಿಕ್ಕಪ್ಪ ಯಾರಿಗೋ ಏಣಿ ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದೀಯಾ ಎಂದು ಅನಾಮಿಕಾ ಆ ಮನೆಯ ಹಿತ್ತಲಿಗೆ ಬರುತ್ತಾಳೆ. ಭಾಗ್ಯ ಕೂಡ ಗಾಬರಿಯಿಂದ ಅನಾಮಿಕಳ ಹಿಂದೆ ಹಿತ್ತಲಿಗೆ ಬರುತ್ತಾಳೆ. ಅನಾಮಿಕಂಗೆ ಹಿತ್ತಲಿನಲ್ಲಿರುವ ಏಣಿ ಕಾಣಿಸುತ್ತದೆ. ಯಾಕೆ ಚಿಕ್ಕಮ್ಮ ಸುಳ್ಳು ಹೇಳ್ದೆ ಎಂದು ಅನಾಮಿಕಾ ಕೇಳುತ್ತಲೇ ಭಾಗ್ಯ ಏನೋ ಮಾತನಾಡಲಿಲ್ಲ, ಮೌನವಾಗಿರುತ್ತಾಳೆ. ಚಿಕ್ಕಮ್ಮ, ನಾನು ಏಣಿ ತಗೊಂಡು ಹೋಗ್ತಾ ಇದ್ದೀನಿ ಎಂದು ಹೇಳಿ ಏಣಿಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಮನೆಗೆ ಬರುತ್ತಾಳೆ. ಅಟ್ಟದ ಹತ್ತಿರ ಅನಾಮಿಕಾ ಏಣಿ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ಭಾವನ ನಿಧಾನವಾಗಿ ಏಣಿ ಹತ್ತುತ್ತಾಳೆ. ಅಟ್ಟದ ಮೇಲಿರುವ ಉಪ್ಪಿನಕಾಯಿ ಜಾಡಿಯನ್ನ ಜಾಗೃತಿಯಾಗಿ ತೆಗೆಯುತ್ತಾಳೆ. ಅಕ್ಕ, ಈ ಜಾಡಿ ತುಂಬಾ ಭಾರವಾಗಿದೆ, ತೆಗೆಯೋದಕ್ಕೆ ಕಷ್ಟವಾಗ್ತಿದೆ. ಕಷ್ಟವಾದ್ರೂ ನಷ್ಟವಾದ್ರೂ ತೆಗಿಬೇಕು ತಂಗಿ, ನೀನು ಮಾತ್ರ ಏಣಿನ ಗಟ್ಟಿಯಾಗಿ ಹಿಡ್ಕೋ. ಭಾವನಾ, ನೀನು ಏಣಿ ಬಗ್ಗೆ ಆಲೋಚಿಸ್ಬೇಡ, ಎಲ್ಲಿಯೂ ಬೀಳದ ಹಾಗೆ ನಾನು ಜಾಗೃತಿಯಾಗಿ ಹಿಡ್ಕೋತೀನಿ. ನೀನು ಮಾತ್ರ ಉಪ್ಪಿನಕಾಯಿ ಜಾಡಿನ ಭದ್ರವಾಗಿ ಹಿಡ್ಕೊಂಡು ಇಳಿ. ತಡ ಮಾಡಬೇಡ, ನಮ್ಮ ಅತ್ತೆ ಹೊಲದ ಹತ್ರಕ್ಕೆ ಹೋಗಿದ್ದಾಳೆ ಅಂತ ಹೇಳಿದೆ ಹೊರತು ನನಗಂತೂ ನಂಬಿಕೆ ಇಲ್ಲ ತಂಗಿ. ಅಕ್ಕ, ನೀನು ಭಯಪಡಬೇಡ, ನಂಗೂ ಭಯಪಡಿಸ್ಬೇಡ ಎಂದು ಭಾವನ ಜಾಗೃತಿಯಾಗಿ ಉಪ್ಪಿನಕಾಯಿ ಜಾಡಿಯನ್ನು ಅಟ್ಟದಿಂದ ತೆಗೆಯುತ್ತಾ ಗಟ್ಟಿಯಾಗಿ ಹಿಡ್ಕೋತಾಳೆ. ಏಣಿ ಇಳಿಯುತ್ತಾ ಇರುವಾಗ ಕೈಯಲ್ಲಿರುವ ಉಪ್ಪಿನಕಾಯಿ ಜಾಡಿ ಜಾರಿ ಹೋಗುತ್ತೆ. ಗಾಬರಿಯಿಂದ, ಅಕ್ಕ, ಜಾಡಿ ಜಾರಿ ಹೋಯ್ತು, ಹಿಡ್ಕೋ ಎಂದು ಭಾವನ ಹೇಳುತ್ತಾಳೆ. ಅನಾಮಿಕಾ ಆತುರತೆಯಿಂದ ಉಪ್ಪಿನಕಾಯಿ ಜಾಡಿಯನ್ನು ಹಿಡ್ಕೋಬೇಕು ಎಂದು ಭಾವನ ಇರುವ ಏಣಿಯನ್ನು ಬಿಡುತ್ತಾಳೆ. ಅಷ್ಟೇ, ಆ ಕಡೆ ಭಾವನ ಕೆಳಗೆ ಬೀಳುತ್ತಾಳೆ, ಈ ಕಡೆ ಉಪ್ಪಿನಕಾಯಿ ಜಾಡಿ ಕೆಳಗೆ ಬೀಳುತ್ತೆ. ಅಕ್ಕ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಭಾವನ. ಈ ಕಡೆ ಉಪ್ಪಿನಕಾಯಿ ಜಾಡಿ ಕೆಳಗಡೆ ಬಿದ್ದು ಚೂರಾಗಿ ಹೋಗಿರುತ್ತದೆ. ಉಪ್ಪಿನಕಾಯಿ ಎಲ್ಲ ನೆಲದ ಮೇಲೆ ಬೀಳುತ್ತೆ. ಸರಿಯಾಗಿ ಆಗಲೇ ಅತ್ತೆ ಶಾರದಾ ಬಾಗಿಲ ಹತ್ರಕ್ಕೆ ಬರ್ತಾಳೆ. ಕೆಳಗೆ ಬಿದ್ದ ಉಪ್ಪಿನಕಾಯಿನ ನೋಡುತ್ತಲೇ ಎಲ್ಲಿಲ್ಲದ ಕೋಪ ಬರುತ್ತೆ. ಸೊಸೆ ಅಂದ್ರೆ ಎಂದು ಗಟ್ಟಿಯಾಗಿ ಅರಚುತ್ತಾಳೆ. ಅಷ್ಟೇ, ಕೆಳಗೆ ಬಿದ್ದ ಭಾವನ ಟಕ್ಕಂತ ಎದ್ದು ನಿಂತ್ಕೋತಾಳೆ. ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ. ಇಬ್ಬರು ಭಯದಿಂದ ಅತ್ತೆ ಶಾರದಾಳ ಕಡೆ ನೋಡ್ತಾ ಇರ್ತಾರೆ. ನೀವಿಬ್ರು ಹೀಗೆ ಮಾಡ್ತೀರಿ ಅಂತ ನಾನು ಅಟ್ಟದ ಮೇಲಿಟ್ಟೆ, ಆದ್ರೂ ಹೊಡೆದು ಬಿಟ್ರಲ್ಲ ಎಂದು ಸೊಸೆಯರನ್ನು ಬೈಯುತ್ತಾ ಇರುವಾಗ ಪ್ರಸಾದ್, ರಮೇಶ್, ವಿನೋದ್ ಮನೆಗೆ ಬರ್ತಾರೆ. ಶಾರದಾ, ತಪ್ಪು ನೀನು ಮಾಡಿ ಸೊಸೆಯರಿಬ್ಬರನ್ನು ಯಾಕೆ ಬೈತಾ ಇದೀಯ ಹೇಳು? ನಾನೇನ್ ತಪ್ಪು ಮಾಡಿದೆ ರೀ? ಕೆಳಗೆ ಇಟ್ರೆ ಉಪ್ಪಿನಕಾಯಿನೇ ತಿಂತೀರಿ ಅಂತ ಅಟ್ಟದ ಮೇಲಿಟ್ಟೆ, ಜಾಗ್ರತೆ ಮಾಡೋದು ಕೂಡ ತಪ್ಪೇನಾ ಹೇಳಿ? ಮಕ್ಕಳು ಸೊಸೆಯರು ಬಾಯಿ ತೆಗೆದು ಹೊಸ ಮಾವಿನಕಾಯಿ ಉಪ್ಪಿನಕಾಯಿನ ಸ್ವಲ್ಪ ತೆಗೆದು ಟಿಫಿನ್ ಬಾಕ್ಸ್ ಅಲ್ಲಿ ಇಡು ಅಂತ ಹೇಳಿದ್ರೆ ನೀನು ತೆಗ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಸರಿ ಬಿಡಿ, ತಪ್ಪು ನಂದೇ. ಸೊಸೆಯರೇ, ಮೇಲ್ಮೇಲಿನ ಉಪ್ಪಿನಕಾಯಿನ ಒಂದು ಟಿಫಿನ್ ಡಬ್ಬದಲ್ಲಿ ಎತ್ತಿಡಿ, ಮಿಕ್ಕದ್ದನ್ನೆಲ್ಲ ಶುಭ್ರವಾಗಿ ತೊಳೆದು ಬಿಡಿ ಎಂದು ಹೇಳುತ್ತಾಳೆ. ಸೊಸೆಯರು ಅತ್ತೆ ಹೇಳಿದ ಹಾಗೆ ಮಾಡುತ್ತಾರೆ. ಮಾರನೇ ದಿನ ಬಿಸಿ ಬಿಸಿ ಅನ್ನದಲ್ಲಿ ಹೊಸ ಉಪ್ಪಿನಕಾಯಿ ಹಾಕೊಂಡು ಹೊಟ್ಟೆ ತುಂಬಾ ತಿನ್ನುತ್ತಾರೆ. ಆದರೆ ಶಾರದಾ ಮಾತ್ರ ಇನ್ ಮೇಲಿಂದ ಸೊಸೆಯರು ಏನ್ ಕೇಳಿದ್ರು ತಕ್ಷಣ ಕೊಡ್ಬೇಕು, ಇಲ್ಲ ಅಂದ್ರೆ ಹೀಗೇನೆ ನಾಶ ಮಾಡ್ತಾರೆ. ಅಟ್ಟದ ಮೇಲಿರುವ ಉಪ್ಪಿನಕಾಯಿ ಜಾಡಿ ನನಗೆ ಚೆನ್ನಾಗಿ ಬುದ್ಧಿ ಹೇಳ್ತು ಎಂದು ಅಂದುಕೊಂಡು ಆ ದಿನದಿಂದ ಶಾರದಾ ಏನು ಮಾಡಿದರೋ ಸೊಸೆಯರಿಗೆ ಮೊದಲು ಕೊಟ್ಟು ಆ ನಂತರವೇ ಉಳಿತಾಯ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಆ ನಂತರ ಅತ್ತೆ ಸೊಸೆಯರು ಸೇರಿ ಮಾವಿನಕಾಯಿ ತಂದು ಹೊಸ ಉಪ್ಪಿನಕಾಯಿ ಮಾಡುತ್ತಾರೆ. ಈ ಸಲ ಅಟ್ಟದ ಮೇಲಿಡದೆ ಅತ್ತೆ ಸೊಸೆಯರು ಸೇರಿ ಮಾಲತಿ ಮನೆಗೆ ಹೋಗುತ್ತಾರೆ. ಉಪ್ಪಿನಕಾಯಿ ಜಾಡಿಯನ್ನ ಕೊಡುತ್ತಾರೆ. ಮಾಲತಿ ಸಂತೋಷ ಪಡುತ್ತಾಳೆ. ಅಳಿ ಅಂದ್ರೆ ಉಪ್ಪಿನಕಾಯಿ ಚೂರನ್ನ ಲೆಕ್ಕ ಮಾಡ್ಕೊಳ್ಳಿ. ಸುಮ್ನಿರಿ ಅತ್ತೆ, ನಾನೇನು ತಮಾಷೆ ಮಾಡಿದೆ, ಉಪ್ಪಿನಕಾಯಿ ಚೂರನ್ನ ಕೌಂಟ್ ಮಾಡೋದೇನು ಅವೇ ಇರುತ್ತೆ ಬಿಡಿ ಎಂದು ಹೇಳುತ್ತಾನೆ ಪ್ರಕಾಶ್. ಅತ್ತೆ ಸೊಸೆಯರು ಸೇರಿ ಉಸಿರೆಳೆದುಕೊಂಡು ಹಾಯಾಗಿ ಮನೆಗೆ ಬರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.